2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ವಿಜಯ್ ಅವರ ಪಕ್ಷ ಕೇವಲ ಸ್ಟಾರ್ ಪವರ್ ಮೇಲೆ ನಿಂತಿದೆಯೇ ಅಥವಾ ಅವರ ಸಂಘಟನಾ ಶಕ್ತಿ ಮತಗಳಾಗಿ ಬದಲಾಗ್ತದೆಯೇ ಎನ್ನುವುದು $1 ಮಿಲಿಯನ್ ಪ್ರಶ್ನೆ ಆಗಿದೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಕೇವಲ 2 ದ್ರಾವಿಡ ಪಕ್ಷಗಳ ನಡುವಿನ ಹೋರಾಟ ಅಲ್ಲ. ಈ ಚುನಾವಣೆಯಲ್ಲಿ ಸಿನಿಮಾ ಗ್ಲಾಮರ್, ಹಿಂದುತ್ವದ ರಾಜಕಾರಣ ಮತ್ತು ಸಾಂಪ್ರದಾಯಿಕ ದ್ರಾವಿಡ ಸಿದ್ಧಾಂತಗಳ ನಡುವಿನ ಪೈಪೋಟಿಯಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. 234 ವಿಧಾನಸಭಾ ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಡಿಎಂಕೆ ಮತ್ತೆ ಅಧಿಕಾರವನ್ನು ಮುಂದುವರಿಸುವ ವಿಶ್ವಾಸದಲ್ಲಿದ್ದರೆ ಎಐಎಡಿಎಂಕೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೇರುವುದಕ್ಕೆ ಹರಸಾಹಸ ಪಡ್ತಾ ಇದೆ. ಈ ನಡುವೆ ನಟ ರಾಜಕಾರಣಿ ವಿಜಯ್ ನೇತೃತ್ವದ ಟಿವಿಕೆ ಕೆಲವು ಕ್ಷೇತ್ರಗಳಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆಯ ಮತಗಳನ್ನು ವಿಭಜಿಸಬಹುದು ಅಂತ ಕೆಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿವೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ರಾಜ್ಯದ ಸಾಂಪ್ರದಾಯಿಕ ದ್ವಿಪಕ್ಷೀಯ ರಾಜಕಾರಣಕ್ಕೆ ಹೊಸ ಆಯಾಮ ಸೇರ್ಪಡೆ ಆಗಿರೋದೇ ಇದಕ್ಕೆ ಮೂಲ ಕಾರಣ. ದಶಕಗಳಿಂದ ತಮಿಳುನಾಡು ರಾಜಕೀಯ ಕೇವಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಆಗ್ತಾ ಇತ್ತು. ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ಸಂಪೂರ್ಣ ಭಿನ್ನ ಆಗಿದೆ. ಡಿಎಂಕೆ ದ್ರಾವಿಡ ಮುನ್ನೇತ್ರ ಕಳಗಂ ಮುಖ್ಯಸ್ಥ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ 2ನೇ ಅವಧಿಗೆ ಅಧಿಕಾರ ಉಳಿಸಿಕೊಳ್ಳಲು ದ್ರಾವಿಡ ಮಾದರಿಯ ಆಡಳಿತ ಮತ್ತು ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಅಖಾಡಕ್ಕಿಳಿದಿದೆ. ಎಐಎಡಿಎಂಕೆ ಅಂದರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಪ್ರಬಲ ವಿರೋಧ ಪಕ್ಷ ಆಗಿ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೆ ಹೋರಾಡ್ತಾ ಇದೆ. ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ ಈ ಪಕ್ಷ ಈ ಚುನಾವಣೆ ಅತಿ ದೊಡ್ಡ ಎಕ್ಸ್ ಫ್ಯಾಕ್ಟರ್ ಆಗುತ್ತೆ. ಯುವ ಮತದಾರರು ಮತ್ತು ಡಿಎಂಕೆ ಎಐಎಡಿಎಂಕೆ ಎರಡರಿಂದಲೂ ಬೇಸತ್ತಿರುವಂತಹ ಮತದಾರರನ್ನು ವಿಜಯ್ ಸೆಳೀತಾ ಇರೋದು ರಾಜಕೀಯ ಲೆಕ್ಕಾಚಾರಗಳನ್ನು ತಲೆ ಕೆಳಗಾಗಿಸಿದೆ. ಮಹಿಳಾ ಮತದಾರರ ಓಲೈಕೆ ಮತ್ತು ಉಚಿತ ಯೋಜನೆಗಳು. ಡಿಎಂಕೆ ಎಐಎಡಿಎಂಕೆ ಟಿವಿಕೆ ಪಕ್ಷಗಳು ಮಹಿಳಾ ಮತದಾರರನ್ನ ಸೆಳೆಯಲು ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ಮಾಡಿವೆ ಮತ್ತು ಮಾಡ್ತಾ ಇವೆ. ಆಡಳಿತಾರೂಢ ಡಿಎಂಕೆ ಪಕ್ಷ ಇಲ್ಲತ್ತರಸಿ ಯೋಜನೆಯಡಿ ಗೃಹಿಣಿಯರಿಗೆ ಗೃಹೋಪಯೋಗಿ ವಸ್ತುಗಳ ಕೂಪನ್ ನೀಡುವಂತಹ ಭರವಸೆಯನ್ನು ನೀಡಿದೆ. ಎಐಎಡಿಎಂಕೆ ಕುಲ ವಿಳಕ್ಕು ಎನ್ನುವಂತಹ ಹೆಸರಿನಲ್ಲಿ ಮಹಿಳೆಯರಿಗೆ ಆರ್ಥಿಕ ನೆರವಿನ ಭರವಸೆ ನೀಡಿದೆ. ಟಿವಿಕೆ ಪಕ್ಷ ಹೆಣ್ಣು ಮಕ್ಕಳಿಗೆ ಚಿನ್ನದ ಉಂಗುರ ನೀಡುವಂತಹ ತಾಯಿ ಮಾಮನ್ ಸೀರ್ ಎನ್ನುವಂತಹ ಭಾವನಾತ್ಮಕ ಯೋಜನೆಯನ್ನು ಘೋಷಣೆ ಮಾಡಿದೆ. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ಆರ್ಥಿಕ ನೆರವು ನೀಡುವಂತಹ ಭರವಸೆಯನ್ನು ಕೊಟ್ಟಿದೆ. ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಈ ಪ್ರಮುಖ ಪಕ್ಷಗಳು ಈ ರೀತಿಯ ಭರವಸೆಗಳನ್ನು ನೀಡಿದ್ದು ತಮಿಳುನಾಡಿನ ಮಹಿಳಾ ಮತದಾರರು ಯಾವ ಘೋಷಣೆಯನ್ನು ಒಪ್ಪಿ ಮತ ಚಲಾಯಿಸ್ತಾರೆ ಎನ್ನುವುದೇ ಸದ್ಯದ ಕುತೂಹಲ ಆಗಿದೆ. ಆದರೆ ಇದೊಂದೇ ತಮಿಳುನಾಡಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ನಡುವೆ ಡಿಎಂಕೆ ಸರ್ಕಾರಕ್ಕೆ 5 ವರ್ಷಗಳ ಆಡಳಿತಾವಧಿಯ ನಂತರ ಸಣ್ಣ ಮಟ್ಟದೊಂದು ಆಡಳಿತ ವಿರೋಧಿ ಅಲೆಯ ಸವಾಲಿನೊಂದಿಗೆ ಚುನಾವಣೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ವಿಜಯ್ ಅವರ ಪಕ್ಷ ಕೇವಲ ಸ್ಟಾರ್ ಪವರ್ ಮೇಲೆ ನಿಂತಿದೆಯೇ ಅಥವಾ ಅವರ ಸಂಘಟನಾ ಶಕ್ತಿ ಮತಗಳಾಗಿ ಬದಲಾಗ್ತದೆಯೇ ಎನ್ನುವುದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ತಮಿಳುನಾಡಿನಲ್ಲಿ ನೆಲೆ ವಿಸ್ತರಿಸಿಕೊಳ್ಳಲು ಬಿಜೆಪಿ ನಡೆಸ್ತಾ ಇರುವಂತಹ ನಿರಂತರ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಎನ್ನುವುದು ಕುತೂಹಲಕಾರಿ ವಿಷಯ. ಹಾಗಾಗಿ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಕೇವಲ 2 ದ್ರಾವಿಡ ಪಕ್ಷಗಳ ನಡುವಿನ ಹೋರಾಟ ಅಲ್ಲ. ಈ ಚುನಾವಣೆಯಲ್ಲಿ ಸಿನಿಮಾ ಗ್ಲಾಮರ್, ಹಿಂದುತ್ವದ ರಾಜಕಾರಣ ಮತ್ತು ಸಾಂಪ್ರದಾಯಿಕ ದ್ರಾವಿಡ ಸಿದ್ಧಾಂತಗಳ ನಡುವಿನ ಪೈಪೋಟಿ ಆಗಲಿಕ್ಕಿದೆ. ವಿಜಯ್ ಅವರ ಟಿವಿಕೆ ಪಕ್ಷ ಚುನಾವಣೆಯಲ್ಲಿ ಮತಗಳನ್ನು ವಿಭಜಿಸಿದರೆ ಅದು ಅಂತಿಮವಾಗಿ ಯಾರಿಗೆ ಲಾಭ ಆಗುತ್ತೆ ಅನ್ನೋದರ ಮೇಲೆ ತಮಿಳುನಾಡಿನ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ನಡುವೆ ಆಡಳಿತಾರೂಢ ಡಿಎಂಕೆ ಪಕ್ಷ ಚುನಾವಣಾ ಪೂರ್ವ ಆಂತರಿಕ ಸಮೀಕ್ಷೆಯನ್ನು ನಡೆಸಿದ್ದು ಈಗ ಆ ವರದಿ ಹೊರಬಂದಿದೆ. ಇತ್ತೀಚೆಗೆ ಸಿಎಂ ಎಂಕೆ ಸ್ಟಾಲಿನ್ ಸಂದರ್ಶನವೊಂದರಲ್ಲಿ ಡಿಎಂಕೆ ನೇತೃತ್ವದ ಒಕ್ಕೂಟ 200 ಕ್ಷೇತ್ರಗಳನ್ನು ಗೆಲ್ಲಲಿದೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಡಿಎಂಕೆ ನಡೆಸಿದ ಆಂತರಿಕ ಸಮೀಕ್ಷೆ ಹೇಳೋದೇನು? ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರನ್ನ ನೋಡೋದಕ್ಕೆ ಬಯಸ್ತೀರಿ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದವರು ನಮ್ಮ ಮೊದಲ ಆಯ್ಕೆ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅಂತ ಹೇಳಿದ್ದಾರೆ.
ಎರಡನೇ ಆಯ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು DMK ಪಕ್ಷದ ಪ್ರಾಯೋಜಿತ ಸಮೀಕ್ಷೆ ಅಂತ ಭಾವಿಸಿದ್ರೂ ಕೂಡ ಯಾವುದೇ ಪಕ್ಷ ನಡೆಸುವಂತಹ ಸಮೀಕ್ಷೆಯ ವರದಿಯನ್ನ ತೀರಾ ತಮ್ಮ ಪಕ್ಷದ ಪರವಾಗಿ ವೈಭವೀಕರಿಸಿಕೊಳ್ಳೋದಿಲ್ಲ ಅನ್ನೋದು ಕೂಡ ಇಲ್ಲಿ ಮುಖ್ಯಾಂಶ. MK ಸ್ಟಾಲಿನ್ ಪರವಾಗಿ 44% ಮಂದಿ ಪ್ರತಿಕ್ರಿಯಿಸಿದರೆ ಎಡಪ್ಪಾಡಿ ಪಳನಿಸ್ವಾಮಿಯವರ ಪರವಾಗಿ 28% ಮಂದಿ, ವಿಜಯ್ ಅವರ ಪರವಾಗಿ 24%, ಸೀಮನ್ ಅವರ ಪರವಾಗಿ 3% ಮತ್ತೆ ಇತರರ ಪರವಾಗಿ 1% ಮಂದಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. DMK ಸರ್ಕಾರದ ಆಡಳಿತ ತೃಪ್ತಿ ತಂದಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅತ್ಯುತ್ತಮ ಅಂತ ಹೇಳಿದವರು 30% ಮಂದಿ, ಉತ್ತಮ ಅಂತ ಹೇಳಿದವರು 20% ಮಂದಿ, ಎವರೇಜ್ ಸಾಧಾರಣ 25% ಮಂದಿ ಹಾಗೆ ಹೇಳಿದ್ದಾರೆ. ಕಳಪೆ ಅಂತ ಹೇಳಿದವರು 15% ಮಂದಿ, ತೀರಾ ಕಳಪೆ ಅಂತ ಹೇಳಿದವರು 10% ಮಂದಿ. ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಲಭ್ಯ ಆಗುತ್ತೆ? 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಳ ಬಹುಮತಕ್ಕೆ 118 ಕ್ಷೇತ್ರಗಳನ್ನು ಗೆಲ್ಲಬೇಕಿದೆ. DMK ಮೈತ್ರಿಕೂಟ ನಿರಾಯಾಸವಾಗಿ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ ಅನ್ನುವುದನ್ನು ಈ ಸಮೀಕ್ಷೆ ವರದಿ ಹೇಳ್ತದೆ. DMK ಮೈತ್ರಿಕೂಟ 159ರಿಂದ 165 ಕ್ಷೇತ್ರಗಳನ್ನು ಗೆಲ್ಲಲಿದೆ ಅಂತ ಹೇಳಿದರೆ, NDA ಮೈತ್ರಿಕೂಟ 64ರಿಂದ 70 ಕ್ಷೇತ್ರಗಳನ್ನು, TVK 4ರಿಂದ 6 ಕ್ಷೇತ್ರಗಳನ್ನು, NTK 0 ಸಂಪಾದಿಸುತ್ತೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಅಂತಿಮ ಹಂತದಲ್ಲಿ ಇದು ಅಡಿಮೇಲಾಗಬಹುದು ಅಥವಾ ಈ ಅಂದಾಜನ್ನು ಮೀರಿ ಫಲಿತಾಂಶ ಹೊರಬರಬಹುದು. ಕೊನೆಯ ಹಂತದಲ್ಲಿ ಪಕ್ಷಗಳು ನಡೆಸುವಂತಹ ರಾಜಕೀಯ ಕಾರ್ಯತಂತ್ರಗಳು ಮತದಾನದ ಮೇಲೆ ನೇರ ಪರಿಣಾಮ ಬೀರಲಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.